ಬಿಗ್ ಪ್ಲೇಯರ್ಗಳ ಇಂಜುರಿ, ಸತತ ಸೋಲಿನ ಪ್ರೆಷರ್, WTC ಫೈನಲ್ ಟೆನ್ಷನ್ ಹೀಗೆ ಸಾಲು ಸಾಲು ಸವಾಲುಗಳ ನಡುವೆ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಟೀಂ ಇಂಡಿಯಾ ಸಿದ್ಧವಾಗಿದೆ. ಶನಿವಾರದಿಂದ ಅಂದರೆ ಆಗಸ್ಟ್ 15ರಿಂದ ಸರಣಿ ಶುರುವಾಗುತ್ತೆ. 19ರವರೆಗೆ ಮೊದಲ ಪಂದ್ಯ ಗಾಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ. ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಫಸ್ಟ್ ಟೈಮ್ ಲಂಕಾ ಫೇಸ್ ಮಾಡ್ತಾ ಇರುವಂತಹ ಭಾರತಕ್ಕೆ ಪ್ಲೇಯಿಂಗ್ 11 ಟೆನ್ಷನ್ ಕೂಡ ಇದೆ. ಹಾಗಾದ್ರೆ ಭಾರತದ ಬ್ಯಾಟಿಂಗ್ ಯೂನಿಟ್ ಹೇಗಿದೆ? ಆಲ್ರೌಂಡರ್ಸ್ ಯಾರೆಲ್ಲ? ಬೌಲಿಂಗ್ ಸ್ಕ್ವಾಡ್ ಸ್ವಲ್ಪ ವೀಕ್ ಅನಿಸ್ತಿದ್ಯಾ? ಸೊ ಕನ್ನಡಿಗರ ಮೇಲಿರುವಂತಹ ಜವಾಬ್ದಾರಿ ಎಂಥದ್ದು? ಹಾಗೆ ಗಾಲೆ ಮೈದಾನದಲ್ಲಿ ಹೇಗಿದೆ ಭಾರತದ ರೆಕಾರ್ಡ್ಸ್? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಬೇಟೆಗೆ ಅನೌನ್ಸ್ ಆಗಿದ್ದಂತಹ ತಂಡದಲ್ಲಿ ಅನಂತರದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಗಿತ್ತು. ಸೊ ಅದು ಅನಿವಾರ್ಯ ಕೂಡ ಆಗಿತ್ತು. ಯಾಕಂದ್ರೆ ಗಾಯದ ಕಾರಣದಿಂದಾಗಿ ಸ್ಟಾರ್ ಬೌಲರ್ ಆಗಿರುವಂತಹ ಜಸ್ಪ್ರೀತ್ ಬುಮ್ರಾ ಹಾಗೆ ಬ್ಯಾಟರ್ ಸಾಯಿ ಸುದರ್ಶನ್ ಸರಣಿಯಿಂದ ಹೊರಗುಳಿದ್ರು. ಸೊ ಸುದರ್ಶನ್ ಬದಲಿಗೆ ಸರ್ಫರಾಜ್ ಖಾನ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಹಾಗೆ ಈ ಸೀರೀಸ್ ನಲ್ಲಿ ಭಾರತ ಪರ ಸಾಕಷ್ಟು ಯಂಗ್ಸ್ಟರ್ಸ್ ಕೂಡ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಸೊ ಡೆಬ್ಯೂ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಈ ಪಂದ್ಯಕ್ಕೆ ಭಾರತಕ್ಕೆ ಸ್ಪಿನ್ ಬೌಲರ್ಗಳಿಗೆ ಹೆಚ್ಚಿನ ಪ್ರಿಯಾರಿಟಿಯನ್ನ ನೀಡಬಹುದು. ಯಾಕಂದ್ರೆ ಮೊದಲ ಪಂದ್ಯ ನಡೆಯಲಿರುವಂತ ಗಾಲೆ ಮೈದಾನ ಸ್ಪಿನ್ನರ್ಗಳ ಸ್ವರ್ಗವಾಗಿದೆ. ಗಾಲೆಯಲ್ಲಿ ಟಾಸ್ ಗೆದ್ದವರದ್ದೇ ಫಸ್ಟ್ ಬ್ಯಾಟಿಂಗ್. ಶ್ರೀಲಂಕಾದ ಗಾಲೆ ಮೈದಾನ ಸ್ಪಿನ್ ಫ್ರೆಂಡ್ಲಿ ಆಗಿದ್ದು ಟೆಸ್ಟ್ ಪಂದ್ಯಗಳ ವೇಳೆ 3ನೇ ದಿನದಾಟದ ವೇಳೆಗೆ ಪಿಚ್ನಲ್ಲಿ ಬಿರುಕು ಬರೋಕೆ ಶುರುವಾಗುತ್ತವೆ. ಸೊ ಇಂಥ ಟೈಮಲ್ಲಿ ಸ್ಪಿನ್ನರ್ಗಳು ಪಂದ್ಯದ ಮೇಲೆ ಕಂಪ್ಲೀಟ್ ಆದಂತ ನಿಯಂತ್ರಣವನ್ನ ತಗೊಳ್ತಾರೆ. ಹಾಗೆ ಪಂದ್ಯದ ಮೊದಲ ಹಾಗೆ 2ನೇ ದಿನ ಏನಿದೆಯಲ್ಲ, ಸೊ ಆ ದಿನಗಳಲ್ಲಿ ಬ್ಯಾಟಿಂಗ್ಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ಸೊ ಈ ಪಿಚ್ನಲ್ಲಿ ಮೊದಲ ಇನ್ನಿಂಗ್ಸ್ನ ಸರಾಸರಿ ಸ್ಕೋರ್ 340 ಇದೆ. ಸೊ ಇದೇ ಕಾರಣಕ್ಕೆ ಇಲ್ಲಿ ಟಾಸ್ ಗೆಲ್ಲುವಂತ ಯಾವುದೇ ತಂಡ ಇದ್ರೂ ಕೂಡ ನಾವು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡ್ತೀವಿ ಅಂತೇಳಿ ಚೂಸ್ ಮಾಡಿಕೊಳ್ಳೋದೇ ಜಾಸ್ತಿ ಇದೆ. ಸೊ ದಿನ ಕಳೆದಂತೆ ಈ ಪಿಚ್ನಲ್ಲಿ ಬ್ಯಾಟಿಂಗ್ ಮಾಡೋದು ತುಂಬಾನೇ ಕಷ್ಟವಾಗುತ್ತೆ. ಇದುವರೆಗೆ ಗಾಲೆ ಮೈದಾನದಲ್ಲಿ ಒಟ್ಟಾರೆಯಾಗಿ 49 ಟೆಸ್ಟ್ ಪಂದ್ಯಗಳು ನಡೆದಿವೆ. ಸೊ ಈ ಪೈಕಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ತಂಡಗಳು 26 ಸಲ ಗೆದ್ದಿದ್ದಾರೆ. ಸೊ ಇಲ್ಲ ನಾವು ಬೌಲಿಂಗ್ ಮಾಡ್ತೀವಿ ಅಂತೇಳಿ ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಂಡಂತಹ ತಂಡಗಳು 16 ಪಂದ್ಯಗಳಲ್ಲಿ ಮಾತ್ರ ವಿನ್ ಆಗಿರುವಂತದ್ದು. ಸೊ ಇದೇ ಕಾರಣಕ್ಕೆ ಇಲ್ಲಿ ಟಾಸ್ ಗೆದ್ದ ತಂಡಗಳು 90%ಕ್ಕಿಂತ ಜಾಸ್ತಿ ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಇನ್ನು ಗಾಲೆಯಲ್ಲಿ 4ನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡೋದಷ್ಟು ಸುಲಭ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಯಾಕಂದ್ರೆ ಇಲ್ಲಿ ಯಶಸ್ವಿಯಾಗಿ ಚೇಸ್ ಮಾಡಿದಂತ ಅತ್ಯಧಿಕ ಸ್ಕೋರ್ ಅಂದ್ರೆ ಅದು 99 ರನ್ಗಳು ಮಾತ್ರ. ಅಂದ್ರೆ 100ಕ್ಕಿಂತ ಹೆಚ್ಚಿನ ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ತಂಡಗಳು ಬಹುತೇಕ ಸಲ ಸೋಲನ್ನೇ ಕಂಡಿದ್ದಾರೆ. ಇದೇ ಕಾರಣಕ್ಕೆ ಇಲ್ಲಿ ಟಾಸ್ ಗೆದ್ದವರ ಫಸ್ಟ್ ಪ್ರಿಯಾರಿಟಿ ಬ್ಯಾಟಿಂಗ್ ಆಗಿರುತ್ತೆ. ಇತ್ತೀಚೆಗಷ್ಟೇ ಭಾರತದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರು ಪಿಚ್ ಪರಿಶೀಲನೆ ನಡೆಸಿದ್ರು. ಹೀಗಾಗಿ ಪ್ಲೇಯಿಂಗ್ 11 ಕೂಡ ಭಾರಿ ಕುತೂಹಲ ಮೂಡಿಸಿದೆ. ಸೊ ಹೇಗಿರುತ್ತೆ ಲಂಕಾ ಬೇಟೆಗೆ ಭಾರತದ ಪ್ಲೇಯಿಂಗ್ 11 ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಭಾರತ ಟೆಸ್ಟ್ ತಂಡದ ಪರ ಕಳೆದ 2 ವರ್ಷಗಳಿಂದ ಓಪನರ್ಗಳಾಗಿ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಕಾಣಿಸ್ಕೊಳ್ತಿದ್ದಾರೆ. ಸೊ ಈ ಪಂದ್ಯದಲ್ಲೂ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ. ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡೋದು ಕನ್ಫರ್ಮ್ ಇದೆ. ಯಶಸ್ವಿ ಜೈಸ್ವಾಲ್ ಯಂಗ್ ಪ್ಲೇಯರ್ ಹಾಗೆ ಕೇವಲ ಇತ್ತೀಚೆಗೆ ಅವರು ಟೆಸ್ಟ್ ಮಾದರಿಯ ಪಂದ್ಯಗಳಿಗೆ ಮಾತ್ರ ಸೆಲೆಕ್ಟ್ ಆಗ್ತಾ ಇರುವಂತದ್ದು. ಸೀಮಿತ ಓವರ್ಗಳ ಪಂದ್ಯಗಳಿಗೆ ಅವರನ್ನ ಇದುವರೆಗೂ ಕೂಡ ಆಯ್ಕೆ ಮಾಡ್ತಾ ಇಲ್ಲ. ರೋಹಿತ್ ಶರ್ಮಾ ಅವರ ಅಬ್ಸೆನ್ಸ್ ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಸರಣಿಗೆ ಅವರನ್ನ ಚೂಸ್ ಮಾಡಿದ್ರು. ಬಟ್ ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಮಾಡಿದ್ಮೇಲೆ ಅವರನ್ನ ಸೆಲೆಕ್ಟ್ ಮಾಡಿಲ್ಲ. ಹೀಗಾಗಿ ಟೆಸ್ಟ್ ಫಾರ್ಮೆಟ್ಗೆ ಮಾತ್ರ ಸೀಮಿತವಾಗಿರುವಂತಹ ಜೈಸ್ವಾಲ್ ಆಕ್ಚುಲಿ ಟೆಸ್ಟ್ ಫಾರ್ಮೆಟ್ ನಲ್ಲಿ ಓಪನರ್ ಆಗಿ ಅದ್ಭುತವಾದಂತಹ ಇನ್ನಿಂಗ್ಸ್ ಗಳನ್ನ ಆಡಿದ್ದಾರೆ. ಹೀಗಾಗಿ ಈ ಮ್ಯಾಚ್ ಅಲ್ಲೂ ಕೂಡ ಯಶಸ್ವಿ ಜೈಸ್ವಾಲ್ ಮೇಲೆ ತುಂಬಾನೇ ಹೋಪ್ಸ್ ಇದೆ. ಅದು ಅಲ್ಲದೆ ಜೈಸ್ವಾಲ್ಗೆ ಇದು ಲಂಕಾದಲ್ಲಿ ಟೆಸ್ಟ್ ಮ್ಯಾಚ್ ಆಡ್ತಾ ಇರೋದು ಇದೇ ಮೊದಲ ಬಾರಿಗೆ. ಸೊ ಗಾಲೆಯಲ್ಲಿ ಮೊದಲ ಬಾರಿಗೆ ಟೆಸ್ಟ್ ಮ್ಯಾಚ್ ಅನ್ನು ಆಡೋಕೆ ಜೈಸ್ವಾಲ್ ರೆಡಿ ಆಗಿರುವಂತದ್ದು. ಹಾಗೆ ಮತ್ತೊಬ್ಬ ಎಕ್ಸ್ಪೀರಿಯನ್ಸ್ ಸದ್ಯಕ್ಕೆ ಈಗ ಬ್ಯಾಟರ್ ಅಂತಂದ್ರೆ ಅದು KL ರಾಹುಲ್. ಸದ್ಯ ಭಾರತ ಪರ ಬ್ಯಾಟಿಂಗ್ ವಿಭಾಗದಲ್ಲಿರುವಂತ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟರ್ ಅಂದ್ರೆ ಅದು KL ರಾಹುಲ್. ಸೊ ಈಗ ಟೆಸ್ಟ್ ಫಾರ್ಮೆಟ್ ನಲ್ಲಿ KL ರಾಹುಲ್ ಓಪನರ್ ಆಗಿ ಆಡ್ತಾ ಇರುವಂತದ್ದು. ಸೊ ರಾಹುಲ್ ಮೇಲೂ ಕೂಡ ತುಂಬಾನೇ ಜವಾಬ್ದಾರಿ ಇದೆ. ಅದು ಅಲ್ಲದೆ ರಾಹುಲ್ ಟೆಸ್ಟ್ ಮಾದರಿಯಲ್ಲಿ ಒಳ್ಳೊಳ್ಳೆ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ಈಗಾಗಲೇ ಲಂಕಾದಲ್ಲಿ ಟೆಸ್ಟ್ ಆಡಿರುವಂತ ಅನುಭವ ಕೂಡ ಇದೆ ಅವರಿಗೆ. ಹೀಗಾಗಿ ರಾಹುಲ್ ಮೇಲೂ ಕೂಡ ತುಂಬಾನೇ ಜವಾಬ್ದಾರಿ ಇದೆ. ಇನ್ನು ನಂಬರ್ 3 ನಲ್ಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಆಡುವಂತದ್ದು. ಸೊ ಇಲ್ಲಿ ನಂಬರ್ 3 ನಲ್ಲಿ ಇದಕ್ಕೂ ಮುಂಚೆ ಸಾಯಿ ಸುದರ್ಶನ್ ಬ್ಯಾಟಿಂಗ್ ಮಾಡೋಕೆ ಅವಕಾಶವನ್ನ ತಗೊಳ್ತಾ ಇದ್ರು. ಬಟ್ ಇತ್ತೀಚೆಗೆ ಅವರಿಗೆ ಇಂಜುರಿ ಆಗಿ ಇಡೀ ಸರಣಿಯಿಂದಲೇ ರೂಲ್ಡ್ ಔಟ್ ಆಗಿರೋದ್ರಿಂದ ನಂಬರ್ 3 ನಲ್ಲಿ ದೇವದತ್ ಪಡಿಕ್ಕಲ್ ಆಡೋದು ಕನ್ಫರ್ಮ್ ಇದೆ. ಯಾಕಂದ್ರೆ ಫಾರ್ಮ್ ಅಪ್ ಮ್ಯಾಚ್ ಅಲ್ಲೂ ಕೂಡ ದೇವದತ್ ಪಡಿಕ್ಕಲ್ ಕಡೆಯಿಂದ ಸೆಂಚುರಿ ಬಂದಿತ್ತು. ಹಾಗೆ
ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಹೌದು, ಇಲ್ಲಿ ಸಾಯಿ ಸುದರ್ಶನ್ ಬದಲಿಗೆ ಸರ್ಫರಾಜ್ ಖಾನ್ರನ್ನ ತಂಡಕ್ಕೆ ರಿಪ್ಲೇಸ್ ಆಗಿ ತಗೊಂಡಿದ್ರು ಕೂಡ ಸಾಯಿ ಸುದರ್ಶನ್ ಯಾವತ್ತೂ ಕೂಡ ಭಾರತ ಪರ ಟಾಪ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡಿಲ್ಲ. 4, 5 ಅಥವಾ 6ನೇ ಸ್ಲಾಟ್ನಲ್ಲಿ ಅವರು ಬ್ಯಾಟಿಂಗ್ ಅನ್ನ ಮಾಡಿರುವಂಥದ್ದು. ಹೀಗಾಗಿ ಈ ಪಂದ್ಯದಲ್ಲಿ ನಂಬರ್ 3ನಲ್ಲಿ ದೇವದತ್ ಪಡಿಕ್ಕಲ್ ಅವರೇ ಫಸ್ಟ್ ಪ್ರಿಯಾರಿಟಿ ಆಗ್ತಾರೆ. ಸೊ ಅವರೇ ಬ್ಯಾಟಿಂಗ್ಗೆ ಬರ್ತಾರೆ. ಇನ್ನು ನಂಬರ್ 4ನಲ್ಲಿ ಶುಭ್ಮನ್ ಗಿಲ್, ನಾಯಕ ಶುಭ್ಮನ್ ಗಿಲ್ ಟೆಸ್ಟ್ ಮಾದರಿಯಲ್ಲಿ ನಂಬರ್ 4ಅಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಸೊ ಈ ಮ್ಯಾಚಲ್ಲೂ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ. ನಂಬರ್ 4ನಲ್ಲೇ ಶುಭ್ಮನ್ ಗಿಲ್ ಬ್ಯಾಟಿಂಗ್ಗೆ ಬರ್ತಾರೆ. ಇನ್ನು ನಂಬರ್ 5ನಲ್ಲಿ ಸ್ವಲ್ಪ ಇಲ್ಲಿ ರೇಸ್ ಇತ್ತು. ಅಂದರೆ ರಿಷಬ್ ಪಂತ್ ಹಾಗೆ ಧ್ರುವ್ ಜುರಲ್ ನಡುವೆ ರೇಸ್ ಇದ್ರೂ ಕೂಡ ರಿಷಬ್ ಪಂತ್ ಫಸ್ಟ್ ಪ್ರಿಯಾರಿಟಿ ವಿಕೆಟ್ ಕೀಪರ್ ಆಗಿ ಅವಕಾಶವನ್ನು ಪಡ್ಕೊಳ್ತಾರೆ. ಸೊ ಇವನ್ ವಾರ್ಮ್ ಅಪ್ ಮ್ಯಾಚಲ್ಲೂ ಕೂಡ ಪಂತ್ ಆಡಿದ್ರು. ಬಟ್ ಪಂತ್ ಕಡೆಯಿಂದ ಆಗ ಒಳ್ಳೆ ಇನ್ನಿಂಗ್ಸ್ ಬಂದಿಲ್ಲ. ಬಟ್ ಯಾವತ್ತಿದ್ರೂ ಕೂಡ ಪಂತ್ ಟೆಸ್ಟ್ ಮಾದರಿ ಅಂತ ಬಂದಾಗ ಅಗ್ರೆಸಿವ್ ಬ್ಯಾಟರ್ ಆಗ್ತಾರೆ. ತುಂಬ ಫಾಸ್ಟ್ ಅವ್ರದ್ದು ಬ್ಯಾಟಿಂಗ್ ಇರೋದ್ರಿಂದ ಸೊ ರಿಷಬ್ ಪಂತ್ನೇ ಮಿಡಲ್ ಆರ್ಡರ್ನಲ್ಲಿ ನಂಬರ್ 5ನಲ್ಲಿ ಪಿಕ್ ಮಾಡಬಹುದು. ಇನ್ನು ಆಲ್ರೌಂಡರ್ಗಳಾಗಿ ರವೀಂದ್ರ ಜಡೇಜಾ ಕಾಣಿಸ್ಕೊಳ್ತಾರೆ. ರವೀಂದ್ರ ಜಡೇಜಾ ಭಾರತ ಸದ್ಯ ಅನುಭವಿ ಆಲ್ರೌಂಡರ್. ಸದ್ಯ ತಂಡದಲ್ಲಿರುವಂಥ ಮೋಸ್ಟ್ ಸೀನಿಯರ್ ಪ್ಲೇಯರ್ ಅಂದ್ರೂ ಕೂಡ ಅದು ಜಡೇಜಾನೇ. ಅದು ಅಲ್ಲದೆ ಲಂಕಾ ನೆಲದಲ್ಲಿ ಆಡಿರುವಂಥ ಅನುಭವ ಕೂಡ ಜಡೇಜಾಗಿದೆ. ಇದೇ ಕಾರಣಕ್ಕೆ ಜಡೇಜಾ ಆಲ್ರೌಂಡರ್ ಆಗಿ ಬರ್ತಾರೆ. ಸೊ ಸ್ಪಿನ್ ಫ್ರೆಂಡ್ಲಿ ಆಗಿರೋದ್ರಿಂದ ಗಾಲೆ ಮೈದಾನ ರವೀಂದ್ರ ಜಡೇಜಾ ಅವರ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಯರ್ ಆಗ್ತಾರೆ. ಇನ್ನು ಸರಾಶ್ ಜೈನ್ ಹಾಗೆ ಮಾನವ್ ಸುತಾರ್ ಕೂಡ ಬರ್ತಾರೆ. ಇವರು ಕೂಡ ಆಲ್ರೌಂಡರ್ಗಳು. ಅದು ಕೂಡ ಸ್ಪಿನ್ ಫ್ರೆಂಡ್ಲಿ ಆಲ್ರೌಂಡರ್ಗಳು. ಸ್ಪಿನ್ ಆಲ್ರೌಂಡರ್ ಆಗಿರೋದ್ರಿಂದ ಇವರನ್ನ ಪಿಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದ್ರೆ ಗಾಲೆ ಮೈದಾನ ಸ್ಪಿನ್ ಬೌಲರ್ಗಳಿಗೆ ಹೆಚ್ಚಿನ ಕಂಟ್ರೋಲ್ ಸಿಗೋದ್ರಿಂದ ಈವನ್ ಆಲ್ರೌಂಡರ್ಗಳಲ್ಲೂ ಕೂಡ ಸ್ಪಿನ್ ಬೌಲರ್ಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಡುವಂಥ ಸಾಧ್ಯತೆ ಇರೋದ್ರಿಂದ ಸರಾಶ್ ಜೈನ್ ಹಾಗೆ ಮಾನವ್ ಸುತಾರ್ ಕಾಣಿಸ್ಕೊಳ್ಬಹುದು. ಇನ್ನು ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಆಸ್ ಯೂಶುವಲ್ ಮೊಹಮ್ಮದ್ ಸಿರಾಜ್ ಇರ್ತಾರೆ. ಸೊ ಮೊಹಮ್ಮದ್ ಸಿರಾಜ್ ಸದ್ಯ ಬೌಲಿಂಗ್ ವಿಭಾಗದಲ್ಲಿ ತಂಡವನ್ನ ಲೀಡ್ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಜಸ್ಪ್ರೀತ್ ಬುಮ್ರಾ ಅವರ ಆಬ್ಸೆನ್ಸ್ನಲ್ಲಿ ಸೊ ಸಿರಾಜ್ಗೆ ಈಗ ಬೌಲಿಂಗ್ ಯೂನಿಟ್ನ ಕಂಪ್ಲೀಟ್ ಆದಂಥ ಜವಾಬ್ದಾರಿ ಇರುವಂಥದ್ದು. ಹಾಗೆ ಪ್ರಸಿದ್ಧ ಕೃಷ್ಣ ಆಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ಪ್ರಸಿದ್ಧ ಕೃಷ್ಣ ಹಾಗೆ ಗುರ್ನೂರ್ ಬ್ರಾರ್ ನಡುವೆ ಸ್ವಲ್ಪ ಏನಂತಂದ್ರೆ ಇದೆ ಫೈಟ್ ಇದೆ ಇಬ್ಬರಲ್ಲಿ ಯಾರನ್ನ ಆಡಿಸ್ಬೇಕು ಅಂತ. ಬಟ್ ಗುರ್ನೂರ್ ಬ್ರಾರ್ ಅವರನ್ನ ಓವರ್ಟೇಕ್ ಮಾಡಿ ಪ್ರಸಿದ್ಧ ಕೃಷ್ಣ ಅವಕಾಶವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ತಂಡದಲ್ಲಿರುವಂಥ ಅನುಭವಿ ಸ್ಪಿನ್ನರ್ ಹಾಗೆ ಸೀನಿಯರ್ ಆಗಿರುವಂಥ ಕುಲ್ದೀಪ್ ಯಾದವ್ ಕೂಡ ಪ್ಲೇಯಿಂಗ್ 11ರಲ್ಲಿ ಅವಕಾಶವನ್ನು ಪಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸದ್ಯಕ್ಕೆ ಭಾರತ ತಂಡದಲ್ಲಿ ಸೆಲೆಕ್ಟ್ ಆಗಿರುವಂಥ ಏನು ಅಂತಂದ್ರೆ ಸ್ಟಾರ್ ಸ್ಪಿನ್ನರ್ ಹಾಗೆ ಸ್ಪೆಷಲಿಸ್ಟ್ ಸ್ಪಿನ್ನರ್ ಕುಲ್ದೀಪ್ ಯಾದವ್, ಚೈನಾಮನ್ ಸ್ಪಿನ್ನರ್. ಹೀಗಾಗಿ ಕುಲ್ದೀಪ್ ಯಾದವ್ ಪ್ಯೂರ್ ಸ್ಪಿನ್ನರ್ ಆಗಿ ತಂಡದಲ್ಲಿ ಅವಕಾಶವನ್ನು ಪಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇಲ್ಲಿ ಬ್ಯಾಟಿಂಗ್ ಸ್ಕ್ವಾಡ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಟಾಪ್ 5 ಬ್ಯಾಟಿಂಗ್ ಯೂನಿಟ್ ಚೆನ್ನಾಗಿದೆ. ಆದರೆ ಬೌಲಿಂಗ್ ಯೂನಿಟ್ ಬಗ್ಗೆ ಸ್ವಲ್ಪ ಟೆನ್ಷನ್ ಇದೆ. ಬುಮ್ರಾ ಇಲ್ಲ, ಸಿರಾಜ್ ಲೀಡ್ ಮಾಡಬೇಕಿದೆ, ಹೊಸಬ್ರೆ ಇದ್ದಾರೆ. ಅಂಡ್ ಸ್ಪಿನ್ ಆಲ್ರೌಂಡರ್ಗಳಿಗೆ ಹೆಚ್ಚಿನ ಪ್ರಿಯಾರಿಟಿಯನ್ನು ನೀಡಬಹುದು. ಅದು ಅಲ್ಲದೆ 2026ರಲ್ಲಿ ಭಾರತ ಹಾಗೆ ಶ್ರೀಲಂಕಾ ನಡುವಿನ ಟೆಸ್ಟ್ ಸರಣಿಗೆ ಆಯ್ಕೆ ಆಗಿರುವಂಥ ಪ್ರಸ್ತುತ ಆಟಗಾರರಲ್ಲಿ ರವೀಂದ್ರ ಜಡೇಜಾ, KL ರಾಹುಲ್ ಹಾಗೆ ಕುಲ್ದೀಪ್ ಯಾದವ್ಗೆ ಮಾತ್ರನೇ ಈ ಹಿಂದೆ ಶ್ರೀಲಂಕಾ ನೆಲದಲ್ಲಿ ಟೆಸ್ಟ್ ಪಂದ್ಯಗಳನ್ನಾಡಿರುವಂಥ ಅನುಭವ ಇದೆ. ಹಾಗೆ ಉಳಿದವರೆಲ್ಲರಿಗೂ ಕೂಡ ಇದು ಲಂಕಾದಲ್ಲಿ ಚೊಚ್ಚಲ ಪಂದ್ಯ, ಟೆಸ್ಟ್ ಪಂದ್ಯ. ಇನ್ನು ಭಾರತ ಶ್ರೀಲಂಕಾ ಟೆಸ್ಟ್ ಫೈಟ್ ಅಂತ ಬಂದಾಗ ಶ್ರೀಲಂಕಾ ತಂಡ ಭಾರತದ ನೆಲದಲ್ಲಿ ಇದುವರೆಗೆ 26 ಟೆಸ್ಟ್ ಪಂದ್ಯಗಳನ್ನಾಡಿದ್ರೂ ಕೂಡ ಭಾರತದಲ್ಲಿ ಒಂದು ಪಂದ್ಯವನ್ನು ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಆದ್ರೆ ಲಂಕಾ ತಂಡ ತನ್ನ ತವರು ಸರಣಿಗಳಲ್ಲಿ ಭಾರತಕ್ಕೆ ಟಫ್ ಫೈಟ್ ಅನ್ನ ಕೊಡ್ತಾ ಬಂದಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಈಗೇನು ಫಸ್ಟ್ ಪಂದ್ಯ ನಡೆಯುತ್ತಲ್ಲ ಗಾಲೆ ಮೈದಾನದಲ್ಲಿ ಭಾರತ ಇದುವರೆಗೆ 5 ಟೆಸ್ಟ್ ಪಂದ್ಯಗಳನ್ನಾಡಿದೆ. ಈ ಪೈಕಿ 2 ಸಲ ಭಾರತ ಗೆದ್ರೆ 3 ಪಂದ್ಯಗಳನ್ನ ಶ್ರೀಲಂಕಾ ಗೆದ್ದುಕೊಂಡಿದೆ. ಅಂದ್ರೆ 3 ಪಂದ್ಯ ಭಾರತ ಸೋತಿದೆ. ಹೀಗಾಗಿ ಗಾಲೆಯಲ್ಲಿ ಗೆಲ್ಲೋದು ಭಾರತಕ್ಕೆ ಸುಲಭ ಕೂಡ ಇಲ್ಲ, ಹಾಗಂತ ಸಾಧ್ಯನೇ ಏನಿಲ್ಲ. ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಭಾರತ ಟೀಮ್ ಕೂಡ ಸ್ಟ್ರಾಂಗ್ ಆಗಿದ್ದು WTC ರೇಸ್ನಲ್ಲಿ ಉಳಿಬೇಕು ಅಂದ್ರೆ ಗೆಲ್ಲಲೇಬೇಕಿದೆ. ಹಾಗೆ ಈ ಪಂದ್ಯದಲ್ಲಿ ಕನ್ನಡಿಗರ ಇಂಪಾರ್ಟೆನ್ಸ್ ಕೂಡ ಮುಖ್ಯವಾಗುತ್ತೆ. ಯಾಕಂತಂದ್ರೆ ಬ್ಯಾಟಿಂಗ್ ಅಂತ ಬಂದಾಗ ಓಪನರ್ ಆಗಿ KL ರಾಹುಲ್ ಹಾಗೆ ನಂಬರ್ 3ನಲ್ಲಿ ದೇವದತ್ ಪಡಿಕ್ಕಲ್ ಅವರ ಜವಾಬ್ದಾರಿಯುತವಾದಂತಹ ಬ್ಯಾಟಿಂಗ್ ಎಷ್ಟು ಮುಖ್ಯವಾಗುತ್ತೋ ಬೌಲಿಂಗ್ ಅಂತ ಬಂದಾಗ ಪ್ರಸಿದ್ಧ ಕೃಷ್ಣ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿ ಬೌಲಿಂಗ್ ಅನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಈ ಪಂದ್ಯದಲ್ಲಿ ಕನ್ನಡಿಗರ ಪ್ರೆಸೆನ್ಸ್ ಹಾಗೆ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಮುಖ್ಯವಾಗಿರುವಂಥದ್ದು. ಹಾಗೆ ಎಲ್ಲರ ನಿರೀಕ್ಷೆಯನ್ನ ಮೂಡಿಸಿರುವಂಥದ್ದು. ನಮಸ್ಕಾರ.